ನಮಸ್ಕಾರ ಇನ್ಫಿನಿಟಿ ಫ್ಯಾಮಿಲಿ. ಸೊ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದುಬಿಟ್ಟು ಮನೆಯಲ್ಲಿಂದ. ಏನಿಲ್ಲ ಗೈಸ್, ಇವತ್ತು ಅವರು ರಾಣಿನ ಕಟ್ಟಿಟ್ಬಿಟ್ಟು ಹೋಗಿದ್ದೆ ಮನೆಯಲ್ಲಿ. ಭೈರವನ್ ಕೂಡ ಔಟ್ಸೈಡ್ ಕಟ್ಬಿಟ್ಟು ಹೋಗಿದ್ದೆ. ಬಂದಿದ್ದ ತಕ್ಷಣ ಮನೆ ಒಳಗಡೆ ಬಿದ್ದೋದೆ. ಬಿದ್ದಿದ ತಕ್ಷಣ ರಾಣಿ ಡೋರು ಇದಿಟ್ಟಿದ್ದೆ, ನಾನು ಕ್ಲೋಸ್ ಮಾಡಿರಲಿಲ್ಲ. ರೂಮಲ್ಲಿ ಇಟ್ಬಿಟ್ಟೋಗಿದ್ದೆ ರಾಣಿನ. ಅಂದರೆ ಫುಲ್ ಲಾಕ್ ಏನು ಮಾಡಿಲ್ಲ, ಬಂದುಬಿಡ್ತದೆ ರೂಮ್ ಡೋರು ನಮ್ಮ ಮನೆಯಲ್ಲಿ. ತೋರಿಸ್ತೀನಿ ನಿಮ್ಗೆ ಬೆಳಗ್ಗೆಗೆ. ಸೊ ಬಂದು ಬಿದ್ದೋಗಿದ್ದೀನಿ, ಏನಾಗಿದೆ ನನಗೆ ಗೊತ್ತಿಲ್ಲ. ಸ್ವಲ್ಪ ಕೆಲಸದ ಮೇಲೆ ಹೋಗಿದ್ದು ಔಟ್ಸೈಡು. ಬಂದಿದ್ದ ತಕ್ಷಣ ಬಿದ್ದೋದೆ ಮನೆಯಲ್ಲಿ. ಸ್ವಲ್ಪ ಕಾಲು ಇದಾಗಿ ಒಂದು ಬಾಗಿಲಿಂದ ಕಾಲು ಸ್ವಲ್ಪ ಇದಾಗಿ ಬಿದ್ದೋದೆ. ನಾರ್ಮಲಾಗಿ ನಾವು ಬಿದ್ದೋಗ್ತೀವಲ್ವ, ಕಾಲು ಇದಾಗಿಬಿಟ್ಟು ಕಾಲು ಮಡ್ಚ್ಕೊಂಡ್ಬಿಟ್ಟು ಬಿದ್ದೋದೆ. ಇವಳು ಚಿಕ್ಕ ಹುಡುಗರು ಕಿತ್ಕೊಂಡು ಬಂದುಬಿಟ್ಟಿದ್ದಲ್ಲಿ. ಇವಾಗ ತಾನೇ ಆಗಿದ್ದು ಇನ್ಸಿಡೆಂಟು, ಸಾಯಂಕಾಲನೇ ಕಿತ್ಕೊಂಡು ಬಂದುಬಿಟ್ಲು. ಬೆಳಗ್ಗಿನಿಂದ ಸುಮಾರು ಅವಳು ಆರಾಮಾಗಿ ಒಳಗಡೆನೇ ಎದ್ದೋಗಿದ್ದಾಳೆ. ನಾನು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ಸ್ಮೆಲ್ ನೋಡಿಕೊಂಡು ಇವಳು ಬಂದುಬಿಟ್ಟು ಫುಲ್ಲು ನೆಕ್ತಾ ಇದ್ದಾಳೆ. ಮುಖ ಪೂರ್ತಿ ಎಲ್ಲ ನೆಕ್ಬಿಟ್ಟಿದ್ದಾಳೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಡಾಗ್ಸ್ ಇದ್ದರೆ ಯಾವತ್ತೂ ನೀವು ಇದು ಮಾಡೋಕ್ಕೆ ಹೋಗ್ಬೇಡಿ. ಭದ್ರವಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಸಾಕಿ ಗುರು. ಏನಾದರೂ ಆಗಲಿ ಚೆನ್ನಾಗಿ ಸಾಕಿ ಇವುಗಳನ್ನು. ಸೊ ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ ಇವು. ಸೊ ನೋಡ್ಬೋದು, ಇಲ್ಲಾದರೆ ಇದ್ದಾಳೆ ರಾಣಿ. ಸೊ ತುಂಬ ಪ್ರೀತಿ ನಾನು ಅಂದರೆ ಇವಳಿಗೆ. ಒಂದು ಸೆಕೆಂಡ್ ಕೂಡ ನಾನು ಬಿಟ್ಟಿರಲ್ಲ ಇವಳು. ಸೊ ಇವಾಗ ಸ್ವಲ್ಪ ಟ್ರೈನ್ ಮಾಡಬೇಕು, ಇನ್ನೆಲ್ಲಾದರೂ ಕೆಲ್ಸಕ್ಕೆ ಹೋಗ್ಬೇಕು ನಾನು. ಸೊ ಆ ಕಾರಣದಿಂದ ಇವಳನ್ನು ಟ್ರೈನ್ ಮಾಡಬೇಕು. ಟ್ರೈನ್ ಮಾಡಿದ್ರೆ ಅವಾಗ ಇನ್ನೂ ಚೆನ್ನಾಗಿರ್ತಾಳೆ. ಮನೆಯಲ್ಲೇ ಇರಬೇಕಿನ್ನು ಇವರು, ಯಾಕಂತ ಹೇಳಿದ್ರೆ ಇವ್ರನ್ನ ನೋಡ್ಕೋಬೇಕು ನಾನು. ಅದಕ್ಕೆ ಕೆಲ್ಸಕ್ಕೆ ಹೋಗ್ಲೇಬೇಕು ನಾನು. ಸೊ ಆ ಕಾರಣದಿಂದ ಆ ಥರ ಆಗಿದ್ದು ಗೈಸ್ ಇವತ್ತು. ಅಯ್ಯೋ. ಸೊ ಇಂಥ ಡಾಗ್ಸನ್ನು ಯಾವತ್ತೂ ಹೊಡಿಯೋಕ್ಕೆ ಹೋಗ್ಬೇಡಿ. ರೋಡಲ್ಲಿ ಎಲ್ಲಾದರೂ ಕಾಣಿಸಿದ್ರೆ ಸುಮಾರು ಜನ ಕಲ್ಲುಗಳಲ್ಲಿ ಹಾಕಿ ಹೊಡಿತಾ ಇರ್ತಾರೆ ಡಾಗ್ಸನ್ನು. ಸೊ ಈ ಥರ ಡಾಗ್ಸನ್ನು ಯಾವತ್ತೂ ಹೊಡಿಯೋಕ್ಕೆ ಹೋಗ್ಬೇಡಿ. ಇವು ಒಂಥರ ಬೆಲೆ ಕಟ್ಟೋಕ್ಕಾಗಲ್ಲ ಇವುಗಳ ಪ್ರೀತಿ. ಸೊ ಭೈರವಗನ್ ಕೂಡ ನೋಡ್ಬೋದು, ಇಲ್ಲಾದರೆ ಮಲ್ಕೊಂಡಿದ್ದಾನೆ. ಬಂದು ನನ್ನ ಪಕ್ಕದಲ್ಲೇ ಮಲ್ಕೊಂಡಿದ್ದಾನೆ. ಸೊ ಇವಾಗ ಮನೆಯಲ್ಲಿ ಯಾವುದೇ ಥರದ ಲೈಟ್ ಇಲ್ಲ, ಲೈಟ್ ಇನ್ನೂ ಬಂದಿಲ್ಲ. ಸೊ ಈ ವ್ಲಾಗನ್ನು ತೋರಿಸ್ಬೇಕು ಅಂದ್ಕೊಂಡಿದ್ದೆ ನಿಮಗೆ. ಸೊ ಆ್ಯಕ್ಚುಲಿ ಫುಲ್ ಎಮೋಷ್ನಲ್ ಆಗಿಬಿಟ್ಟೆ ನಾನಂತೂ. ಅದೇನೋ ವಿಡಿಯೋ ಸ್ಟಾರ್ಟ್ ಮಾಡಿದೆ, ತಾನಾಗೆ ಕಣ್ಣಲ್ಲಿ ನೀರು ಬಂದುಬಿಡ್ತು ನನಗೆ, ಇರೋಕ್ಕಾಗಲಿಲ್ಲ. ಸೊ ಆ ಕಾರಣದಿಂದ ಎಲ್ಲ ಅಡುಗೆ ಎಲ್ಲ ಮಾಡಿದೆ ಇವತ್ತು. ಭೈರವ ರಾಣಿಗಾದರೆ ಹಾಕಿದೆ ಊಟ, ಮತ್ತು ಇವಾಗ ಹಾಕಬೇಕು. ಸೊ ಈ ಥರ ಇತ್ತು ಇವತ್ತಿನ ವ್ಲಾಗು. ಸೊ ಏನಪ್ಪ ಅಂತ ಹೇಳಿದರೆ, ನಿಮ್ಮ ಮನೆಯ ಸುತ್ತಮುತ್ತ ಯಾವುದಾದ್ರೂ ಒಂದು ಡಾಗ್ಸ್ ಆ ಥರ ಏನಾದರೂ ಕಾಣಿಸಿದ್ರೆ ಸ್ವಲ್ಪ ಊಟ ಹಾಕಿ ಅವುಗಳಿಗೆ. ಸೊ ಅದು ಯಾವತ್ತೂ ನಿಮ್ಮನ್ನು ಬಿಟ್ಟು ಹೋಗಲ್ಲ. ಒಂಥರ ಊರಿಗೆ ಒಂದು ಕಾವಲಿದ್ದಂಗೆ ಡಾಗ್ಸು. ಭೈರವಗನಿದ್ದಾನೆ. ಸೊ ಈ ಕಡೆ ರಾಣಿ ಆದರೆ ಇದ್ದಾಳೆ, ಮಲ್ಕೊಂಬಿಟ್ಟಿದ್ದಾರೆ. ಸೊ ಇವಾಗ ಟೈಮ್ ಬಂದುಬಿಟ್ಟು 7:30 ಆದರೆ ಆಗ್ತಾಯಿದೆ, 7:15 ಆದರೆ ಆಗ್ತಾಯಿದೆ. ಸೊ ಬೆಳಗ್ಗಿನಿಂದ ಯಾವುದೇ ತರಹದ ವ್ಲಾಗೇ ಶೂಟ್ ಮಾಡಿರಲಿಲ್ಲ. ತುಂಬ ಮೂಡ್ ಆಫ್ ಆಗಿಬಿಟ್ಟಿದೆ ನಾನು. ಸೊ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಈ ವ್ಲಾಗ್ಸನ್ನು ಇಲ್ಲೇ ಸ್ಟಾಪ್ ಮಾಡಿಬಿಡೋಣವಾ, ಏನಕ್ಕೆ ಈ ಸೋಷಿಯಲ್ ಮೀಡಿಯಾಸ್ ಮಾಡಿದೆ ಅಂತೇಳ್ಬಿಟ್ಟು ನಾನು ತುಂಬ ಫೀಲ್ ಆದರೆ ಆಗಿಬಿಟ್ಟಿದೆ. ಸೊ ಏನಿಲ್ಲ ಗೈಸ್, ಒಂದೇ ಮಾತು ಹೇಳ್ತೀನಿ ನೋಡಿ. ಸೊ ಈ ಥರ ಆಗೋಕ್ಕೆ ಡಿಸಪಾಯಿಂಟ್ ಆಗೋಕ್ಕೆ ಕಾರಣ ಏನಂತ ಹೇಳಿದ್ರೆ, ನಾನು ಸುಮಾರು ಜನ ನನಗೆ ಕಾಲ್ಸ್ ಆದರೆ ಮಾಡಿಬಿಟ್ಟು, ಬ್ರೋ ಏನಕ್ಕೆ ಬ್ರೋ ನೀವು ಮಾಡ್ತಾಯಿದ್ದೀರಾ ಈ ಕೆಲಸನ, ಏನಕ್ಕೆ ಬ್ರೋ ಮಾಡ್ತಾಯಿದ್ದೀರಾ, ಸೊ ನಿಲ್ಲಿಸ್ಬಿಡಿ ಇದನ್ನು, ಸೊ ಬೇರೆ ಏನಾದರೂ ಮಾಡಿಕೊಡೋಗಿ, ಸೊ ಬೇರೆ ಕೆಲಸಗಳಿಲ್ವಾ ನಿಮಗೆ ಅಂತೇಳ್ಬಿಟ್ಟು ಸುಮಾರು ಜನ ಹೇಳ್ತಾಯಿದ್ದೀರಾ. ಸೊ ಗೈಸ್, ನನಗೆ ಈ ಸೋಷಿಯಲ್ ಮೀಡಿಯಾದ ಅನ್ನೋದು ನನ್ನದೊಂದು ಪ್ಯಾಷನ್ ಇದು. ಸೊ ನನ್ನ ಪ್ಯಾಷನ್ ಯಾವತ್ತೂ ಬಿಡೋಕ್ಕಾಗಲ್ಲ. ಸೊ ಎಷ್ಟೋ ಜನ ಏನಾದರೂ ಅಂದ್ಕೊಳ್ಳಿ ಗೈಸ್, ನಿಮ್ಮ ಜೀವನದಲ್ಲಿ ಏನು ಗೊತ್ತಾ, ನಿಮಗೆ ಕಾಲು ಎಳೆಯೋಕ್ಕೆ ಸುಮಾರು ಜನ, ಒಬ್ಬರು ನೀವು ಬೆಳೀತಾ ಇದ್ದರೆ ನಿಮ್ಮನ್ನು ಕಾಲು ಎಳೆಯೋಕ್ಕೆ 4 ಜನ ಇರ್ತಾರೆ ಅಂತ. ನನ್ನ ಮಕ್ಕಳು ತಲೆನೇ ಕೆಡಿಸ್ಕೋಬೇಡಿ ಗುರು, ಅಂಥವ್ರ ತಲೆನೇ ಕೆಡಿಸ್ಕೋಬೇಡಿ ಗುರು. ನಿಮ್ಮದೇನು ಕೆಲಸ ಇದೆ ಅದು ಮಾಡಿ. ನಿಮ್ಮ ಜೀವನದಲ್ಲಿ ನೀವು ಫೇಲ್ಯೂರ್ ಆದರೂ ಕೂಡ ಪರವಾಗಿಲ್ಲ ಗುರು, ನಿಮ್ಮ ಜೀವನದಲ್ಲಿ ನೀವು ಫೇಲ್ಯೂರ್ ಆದರೂ ಕೂಡ ಪರವಾಗಿಲ್ಲ. ಅಂಥವ್ರ ಮಾತನ್ನು ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ. ಸೊ ನಾನು ಯಾವತ್ತೂ ನೆವರ್ ಗಿವ್ ಅಪ್. ನನ್ನ ವೀಡಿಯೋದಲ್ಲಿ 1 ವೀಕ್ಷಣೆ ಬಂದರೆ ಕೂಡ ಸಾಕು, ಒಬ್ಬರು ನೋಡಿದ್ರೆ ಕೂಡ ಸಾಕು. ನನ್ನ ವೀಡಿಯೋಸ್ ಯಾವತ್ತೂ ನಿಲ್ಲಿಸಲ್ಲ ನಾನು. ನನಗೆ ಗೊತ್ತು ನಾನು ಯಾವ ಥರ ಲೈಫನ್ನು ಲೀಡ್ ಮಾಡಬೇಕು ಅಂತ ನನಗೆ ಗೊತ್ತು. ಸೊ ಆದರೆ ಯಾವತ್ತೂ ನನ್ನ ಪ್ಯಾಷನನ್ನು ನಾನು ಕಳ್ಕೊಳ್ಳೋಕೆ ಹೋಗಲ್ಲ.
ನನ್ನ ಯೂಟ್ಯೂಬ್ ವೀಡಿಯೋ ಒಬ್ಬರು ನೋಡಿದ್ರೆ ಕೂಡ ಅವ್ರಿಗೋಸ್ಕರ ವೀಡಿಯೋ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ನಮ್ಮ ಭೈರವಗನಾದರೆ ಇದ್ದಾನೆ, ಎಲ್ಲೋ ಹುಟ್ಟಿದ ಮರಿ ಇವನು. ಸೊ ಇವತ್ತು ಎಲ್ಲಿಗೋ ಬಂದಿದ್ದಾನೆ. ಸೊ ಆ ಥರ ನಾನು ಹೋಗ್ತಾ ಇರಬೇಕಾದ್ರೆ ಆ ಒಂದು ಜರ್ನಿದಲ್ಲಿ ಎಷ್ಟೋ ಜನ ಹೇಳಿದ್ದಾರೆ, ಭೈರವನ ಎಲ್ಲಾದರೂ ಬಿಟ್ಬಿಡೋ ಹೋಗ್ಬಿಡ್ಲಿ ಭೈರವಗನು, ನೀನೇನಕ್ಕೋ ಇಟ್ಕೊಂಡಿದ್ಯಾ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಸೊ ಭೈರವಗನ ನೋಡ್ಬೋದು, ಸುಮಾರು ಒಂದು 5 ಕಿಲೋಮೀಟ್ರ್ ಬಂದುಬಿಟ್ಟಿದ್ದಾರೆ ನನ್ನ ಹಿಂದೆ. ಸುಮಾರು ಬಾರಿ ಹೇಳಿದ್ದೀನಿ ನಾನು ವೀಡಿಯೋದಲ್ಲಿ. ಸೊ ಈ ಥರ ನನ್ನನ್ನು ನಂಬಿ ಬಂದಿದ್ದಾನೆ ಇವನು. ಸೊ ಇವನನ್ನು ಯಾವತ್ತೂ ಬಿಡಲ್ಲ ಗೈಸ್, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಇವನನ್ನು ಚೆನ್ನಾಗಿ ನೋಡಿಕೊಂಡು ಒಳ್ಳೆ ಜೀವನ ಆದರೆ ಇವನು ಕೊಡ್ತೀನಿ ನಾನು. ಸೊ ಆ ಥರ ನಮ್ಗೆ ಇಷ್ಟ ಆಗಿದ್ದ ಕೆಲಸನೇ ನಾವು ಮಾಡಬೇಕು. ಎಷ್ಟೋ ಜನ ಏನೋ ಹೇಳ್ತಾ ಇರ್ತಾರೆ, ಮಧ್ಯದಲ್ಲಿ ನಿಮ್ಮ ಕಾಲು ಎಳೆಯೋಕ್ಕೆ ಬರ್ತಾ ಇರ್ತಾರೆ. ಅಂಥವ್ರನ್ನ ಯಾವತ್ತೂ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ನೀವು ಯಾವತ್ತು ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಿರೋ ನೀವು ಮೈನಸ್ ಆಗ್ತೀರಾ, ಅವ್ರು ಪ್ಲಸ್ ಆಗ್ತಾರೆ. ಸೊ ಆ ಕಾರಣದಿಂದ ಅಂಥವ್ರು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಸೊ ಇವಾಗ ಟೈಮ್ ಬಂದುಬಿಟ್ಟು 7:33 ಆದರೆ ಆಗ್ತಾಯಿದೆ. ಸೊ ಇದುವರೆಗೂ ಬೆಳಗ್ಗಿನಿಂದ ಯಾವುದೇ ತರಹದ ವ್ಲಾಗ್ ಶೂಟ್ ಮಾಡಿರಲಿಲ್ಲ. ಫುಲ್ ಡಿಪ್ರೆಷನಲ್ಲಿ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಜಾಬ್ ಹುಡ್ಕೋಕ್ಕೆ ಹೋಗಿದ್ದೆ ನಾನು ಔಟ್ಸೈಡು. ಸೊ ಸಾಯಂಕಾಲ ಬಂದೆ ನನ್ನ ಮನೆಗೆ. ಸೊ ಬಂದು ಭೈರವ ರಾಣಿನ ವಾಶ್ರೂಮ್ ಕರ್ಕೊಂಡೋದೆ. ಸೊ ಅವ್ರಿಗೆ ಊಟ ರೆಡಿ ಆಗಿದೆ, ಹಾಕ್ತೀನಿ. ಜೀವನದಲ್ಲಿ ಯಾರೋ ಏನೋ ಹೇಳ್ತಾರೆ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ನಿಮ್ಮ ಪ್ಯಾಷನ್ನ ಬಿಡೋಕೆ ಹೋಗ್ಬಿಡಿ ಗುರು. ಸೊ ನಿಮ್ಮ ಜೀವನದಲ್ಲಿ. ಸೊ ಇವತ್ತು ನನ್ನ ಊಟಗಳೆಲ್ಲ ರೆಡಿ ಮಾಡ್ಕೋಬೇಕು. ಮನೆಯಲ್ಲಿ ಕರೆಂಟ್ ಕೂಡ ಇಲ್ಲ. ಸೊ 7:30 ಆದರೆ ಆಗ್ತದೆ ಟೈಮು. ನಾನು ವ್ಲಾಗ್ ಅಪ್ಲೋಡ್ ಮಾಡಬೇಕು ಇವಾಗ. ನಾನು ಹೇಳಿದ್ದೆ ಎಲ್ಲಾದರೂ ಬೆಟ್ಟದ ಮೇಲೆ ಇದ್ರೂ ಕೂಡ ನಾನು ವ್ಲಾಗ್ ಬಂದೇ ಬರ್ತದೆ ನಿಮಗೆ ಅಂತೇಳ್ಬಿಟ್ಟು. ಸೊ ಇವತ್ತು ಪೂರ್ತಿ ಕರೆಂಟೇ ಇರಲಿಲ್ಲ, ನೋಡ್ಬೋದು. ನನ್ನ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಲೈಟಿಂಗ್ ಸಿಸ್ಟಮ್ ಇದು, ತುಂಬ ಕಡಿಮೆ ಬೆಲೆದು. ಸೊ ಇದೊಂದು ಮತ್ತು ಈ ಲೈಟೊಂದು. ಸೊ ಇದನ್ನು ಇಟ್ಕೊಂಡು ಒಂದು ಕ್ಯಾಮ್ರಾನ ಇಟ್ಕೊಂಡು ಚಿಕ್ಕದೊಂದು ಗೋಪ್ರೋ ನೀವು ನೋಡಿರ್ತೀರ. ಸೊ ಅದನ್ನು ಇಟ್ಕೊಂಡು ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಸೊ ನಮ್ಮ ಫ್ಯಾಮಿಲಿ ಭೈರವ, ನಮ್ಮ ಫ್ಯಾಮ್ಲಿದಲ್ಲಿ ರಾಣಿ, ನಾನು, ಇಷ್ಟೇ ನಮ್ಮ ಫ್ಯಾಮ್ಲಿ, ಚಿಕ್ಕ ಫ್ಯಾಮ್ಲಿ. ಸೊ ಇನ್ನು ಏನು ಹೇಳೋಕ್ಕೇನೂ ಇಲ್ಲ ಗೈಸ್. ನೀವು ಕೂಡ ಅಷ್ಟೇ, ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ಪ್ಯಾಷನನ್ನಾದರೂ ಬಿಡೋಕ್ಕೆ ಹೋಗಬೇಡಿ ನೀವು. ಸೊ ನೀವು ಪೂರ್ತಿ ಡೆಡ್ ಆದ್ರೂ ಪರವಾಗಿಲ್ಲ, ನಿಮ್ಮ ಪ್ಯಾಷನನ್ನು ಮಾತ್ರ ಬಿಡೋಕ್ಕೆ ಹೋಗಬೇಡಿ. ಅದು ಯಾವತ್ತೋ ನಿಮಗೆ ಪೇ ಮಾಡುತ್ತೆ. ನಿಮ್ಮ ಹಾರ್ಡ್ ವರ್ಕ್ ಯಾವತ್ತೂ ಇದಾಗಲ್ಲ. ನಿಮ್ಮ ಹಾರ್ಡ್ ವರ್ಕ್ ಯಾವತ್ತೋ ಒಂದಿನ ನಿಮಗೆ ಒಂಚೂರಾದರೂ ಎತ್ತಿಟ್ಟಿರುತ್ತೆ. ಸೊ ಆ ಕಾರಣದಿಂದ ಅದಕ್ಕೆ ಯಾವತ್ತು ಬೆಲೆ ಕೊಡ್ತಾನೆ ಇರಿ. ಸೊ ಏನಪ್ಪ ಅಂತ ಹೇಳಿದ್ರೆ, ಏನು ನೀವು ಚೇಂಜ್ ಮಾಡ್ಕೋಬೇಕು, ಏನು ತಪ್ಪು ಮಾಡ್ತಾಯಿದ್ದೀರಾ, ಎಲ್ಲಿ ತಪ್ಪು ಮಾಡ್ತಾಯಿದ್ದೀರಾ, ಎಂಥ ಕಂಟೆಂಟ್ ಕೊಡಬೇಕು. ಇವಾಗ ನಾನು ಡ್ಯಾನ್ಸಿಂಗ್ ಮಾಡಬೇಕು. ಸೊ ಯಾವ ಥರ ನಾನು ಡ್ಯಾನ್ಸಿಂಗ್ ಮಾಡಬೇಕು, ಏನು ತಪ್ಪು ಮಾಡ್ತಾಯಿದ್ದೀನಿ ನಾನು, ಮತ್ತು ಚೆನ್ನಾಗಿ ಓದಬೇಕು ನಾನು, ಏನು ತಪ್ಪು ಮಾಡ್ತಾಯಿದ್ದೀನಿ, ಚೆನ್ನಾಗಿ ಓದಬೇಕಂದ್ರೆ ಯಾಕೆ ಓದ್ತಾ ಇಲ್ಲ ನಾನು, ಅದ್ರ ಮೇಲೆ ಫೋಕಸ್ ಮಾಡಿ. ಈ ಜನರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಹೇಳ್ತಾರೆ ಅದು ಇದು ಅಂತ ಹೇಳ್ಬಿಟ್ಟು ಮೆಸ್ಸಿ ಮಾಡಿಬಿಡ್ತಾರೆ ನಿಮ್ಮ ಜೀವನನ. ಸೊ ಅದಕ್ಕೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ. ಏನು ಮಾಡಬೇಕು ಒಂದು ಇಟ್ಕೊಳ್ಳಿ ನಿಮ್ಮ ಜೀವನದಲ್ಲಿ, ಇದೇ ನಾನು ಮಾಡಬೇಕು, ಈ ಥರನೇ ನಾನು ಆಗಬೇಕು. ಸೊ ನಾನು ಪ್ರತಿದಿನ ವ್ಲಾಗ್ಸ್ ನೋಡ್ತಾ ಇರ್ತೀನಿ. ಸೌರವ್ ಜೋಶಿದು ನಿಮಗೆಲ್ಲ ಹೇಳ್ತಾ ಇರ್ತೀನಿ ನಾನು. ಸೊ ಪ್ರತಿದಿನ ನೋಡ್ತಾ ಇರ್ತೀನಿ ಅವ್ರ ವ್ಲಾಗ್ಸನ್ನು. ಸೊ ಅವ್ರ ಲೈಫ್ ಸ್ಟೈಲು, ಅವ್ರು ಪಟ್ಟಿರ್ತಕ್ಕಂಥ ಕಷ್ಟಗಳು. ಸುಮಾರು ಜನ ಅಂದ್ಕೊಂಡ್ಬಿಟ್ಟಿರ್ತಾರೆ, ಏನು ಇವನು ಎಲ್ಲ ಬೆಳೆದು ಬಿಟ್ಟಿದ್ದಾನೆ, ಸಣ್ಣ ವೀಡಿಯೋ ಹಾಕಿದ ತಕ್ಷಣ ಮಿಲಿಯನ್ ಹೋಗ್ಬಿಡ್ತದೆ ಅಂತ ಹೇಳ್ತಾ ಇರ್ತಾರೆ. ಸೊ ಅವರು ಸುಮಾರು 4,000 ವೀಡಿಯೋಗಳು ಕಂಟಿನ್ಯೂಸ್ ಆಗಿ ಶೂಟ್ ಮಾಡಿದ್ದಾರೆ ಅವರು. ಸುಮಾರು ಒಂದು 6 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಅವರು. ಸೊ ಆ ಥರ ಹಾರ್ಡ್ ವರ್ಕ್ ಮಾಡಿದ್ದಾರೆ ಅವರು. ಸುಮ್ಮನೆ ಅಷ್ಟೊಂದು ರೀಚ್ ಬಂದಿಲ್ಲ ಅವರಿಗೆ. ಸೊ ಆ ಥರ ಇದರಿಂದ ನನಗೆ ಯೂಸ್ ಆಗಿಲ್ಲ ಅಂದರೂ ಕೂಡ ಪರವಾಗಿಲ್ಲ. ಪ್ರತಿದಿನ ನನ್ನದೊಂದು ವ್ಲಾಗು ನಿಮಗೆ ಬಂದು ತಟ್ಟಿರ್ತದೆ. ಸೊ ನಾನು ಕಂಟೆಂಟ್ ಮೇಲೆ ಫೋಕಸ್ ಮಾಡ್ತಾಯಿರ್ತೀನಿ ನಿಮ್ಮ ಮೇಲೆ. ಸೊ ಇನ್ಮೇಲೆ ನನಗೇನು ಚೇಂಜಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಚೇಂಜಸ್ ಮಾಡ್ಕೊತಾ ಇರ್ತೀನಿ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಜೈ ಹಿಂದ್, ಜೈ ಭಾರತ್ ಮಾತಾ. ಧೀರೆ